ನೋಡಿದ್ರೆ ನನಗೆ ಎಷ್ಟೋ ವರ್ಷ ಆಗಿತ್ತು. ಏನಕ್ಕೆ ಅಂದರೆ ಕನ್ನಡ ಶಾಲೆ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ನಮ್ಮ ಸೆಲ್ವಂ ಸರು ಡೈರೆಕ್ಟ್ರು, ನಿರ್ಮಾಪಕರು ನಮ್ಮ ರಾಧಿಕಾ ಮೇಡಮ್ ಅವರು ತುಂಬ ಅದ್ಭುತವಾದಂಥ ಒಂದು ಕಾನ್ಸೆಪ್ಟನ್ನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಇವತ್ತು ಕನ್ನಡ ಶಾಲೆ ಯಾಕೆ ಮುಚ್ಚಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ, ಕನ್ನಡ ಶಾಲೆ ಉಳಿಸಿ, ಯಾಕೆಂದರೆ ಎಲ್ಲ ನಶಿಸಿ ಹೋಗ್ಬಿಟ್ರೆ ಊರಿಂದ ಎಷ್ಟೋ ಕಿಲೋಮೀಟ್ರ್ ನೋಡಿ, ಈ ಶಾಲೆಯಲ್ಲಿ ಶಾಲೆ ಮುಚ್ಚೋದ ತಕ್ಷಣ ಹೆಚ್ಚು ಕಡಿಮೆ 12 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಯಾರು ದುಡ್ಡಿರೋರಂಗೆ ಮಾಡೋದ್ರಿಂದ ತುಂಬ ಬಡವ್ರಿಗೆ ಇನ್ನೂ ಕಷ್ಟ ಆಗ್ಬಿಡ್ತದೆ ಅನ್ನೋಂಥ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ರೂ ಗುರಿ ಸಿನಿಮಾನ ನೋಡಿ ತುಂಬ ಜನ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಒಳ್ಳೆ ಕಾನ್ಸೆಪ್ಟು, ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಕಾನ್ಸೆಪ್ಟ್ ಇದೆ, ತುಂಬ ಚೆನ್ನಾಗಿದೆ. ಬಂದು ಎಲ್ಲ ತುಂಬ ಏನು ಇಷ್ಟ ಆಯಿತು ಸರ್? ಆ್ಯಕ್ಚುಲಿ ಇದೇ ಸ್ಕೂಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ನೀವು ಗೌರ್ಮೆಂಟ್ ಮೂವಿ ತುಂಬ ಚೆನ್ನಾಗಿದೆ. ಹೆಸರಲ್ಲೇ ಇದೆ ಗುರಿ ಅಂತ ಹೇಳಿಬಿಟ್ಟು. ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಆ್ಯಕ್ಚುಲಿ ಇದು ನಡೆದಿರೋ ಘಟನೆಗಳೇ ತುಂಬ ಇದೆ ಮೂವಿಯಲ್ಲಿ ಇರುವಂತಹ ಒಂದು ಕಂಟೆಂಟು. ಮತ್ತು ಒಂದು ಮನೆಗೆ ತಾಯಿ ಯಾವ ಥರ ಮುಖ್ಯನೋ ಒಂದು ಊರಿಗೆ ಗೌರ್ಮೆಂಟ್ ಸ್ಕೂಲ್ ಅನ್ನೋದು ಅಷ್ಟೇ ಮುಖ್ಯ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಆ್ಯಂಡ್ ಈ ಮೂವಿಯಲ್ಲಿ ವರ್ಕ್ ಮಾಡಿರೋರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಗೌರ್ಮೆಂಟ್ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ತುಂಬ ಸಪೋರ್ಟ್ ಮಾಡಬೇಕು. ಈ ಫಿಲಮ್ ಬಂದು ನೋಡಿ ಎಲ್ಲ ತಂದೆ ತಾಯಿಗೂ ತುಂಬ ಅಂದರೆ ನಮ್ಮ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬೇಕು ಅನ್ನೋ ಒಂದು ಮಟ್ಟದಲ್ಲಿ ಈ ಫಿಲಮ್ ತೆಗ್ದಿದ್ದಾರೆ. ಎಲ್ಲ ಫಿಲಮ್ ತೆಗ್ದಿರೋರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ಬರಬೇಕು. ಎಲ್ಲ ಕಡೆ ಬರೀ ಲವ್ ಸ್ಟೋರಿ, ಫೈಟಿಂಗ್ಸ್ ಅದು ಇದೆ ಬರ್ತಾ ಇರುತ್ತೆ. ಬಟ್ ಇದೊಂದು ತುಂಬ ಡಿಫ್ರೆಂಟ್ ಆಗಿತ್ತು ಕಾನ್ಸೆಪ್ಟ್ ಬಂದುಬಿಟ್ಟು. ಸೊ ಗೌರ್ಮೆಂಟ್ ಸ್ಕೂಲ್ ಯಾವುದೇ ಇದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ತುಂಬ ಭಾವುಕಳಾಗಿ ಒಂದು ಗಟ್ಟಿಯಾದ ಮೆಸೇಜು ಹೊತ್ತು ಬರ್ತಿರೋ ಈ ಗುರಿ ಚಿತ್ರನ ಪ್ರತಿಯೊಬ್ಬರು ವೀಕ್ಷಿಸಿ. ಈ ಒಂದು ಮೆಸೇಜು ಪಾಪ ನಿಜವಾಗಲೂ ಒಂದು ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಕಷ್ಟಪಡ್ತಿರೋ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೋರಾಟ ಮಾಡ್ತಿರೋ ಚಿಕ್ಕ ಚಿಕ್ಕ ಮಕ್ಕಳು ಅವ್ರವ್ರ ಹಳ್ಳಿಲೇ ಅವ್ರವ್ರ ಶಾಲೆಲೇ ಹೋರಾಟ ಮಾಡ್ತಿರೋ ಮಕ್ಕಳಿಗೆ ತುಂಬ ಬೆಂಬಲ ಸಿಗುತ್ತೆ. ಅವ್ರು ಏನಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂತ ನಿಮಗೆ ತಿಳಿಬೇಕು ಅಂದರೆ ನಮ್ಮ ಗುರಿ ಚಿತ್ರನ ನೋಡಿ.